ಹಾಯ್ ಫ್ರೆಂಡ್ಸ್, ಜ್ಯೋತಿ ಫ್ಯಾಮಿಲಿ ಬ್ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಮಗ ಹೇಳ್ತಿರೋದು ನೋಡಿ. ಹಾಯ್ ಮಾಡ್ತಿಂಚು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿಬಿಟ್ಟು ನಾವು ಯಾವ ರೀತಿ ಸೇವ್ ಮಾಡ್ಕೋಬೋದು. ಮಕ್ಕಳಿಗೆ ನೋಡಿ ಆರ್ಲಿಕ್ಸು, ಬೂಸ್ಟ್, ಬೋರ್ಮಿಟಾ, ಪೀಡಿಯಾಟ್ರಿಕ್ಸು ಇದು ಕೊಡೋ ಬದಲು ನಾವು ಮನೇಲೇ ಡ್ರೈ ಫ್ರೂಟ್ಸ್ ರೆಡಿ ಮಾಡಿಬಿಟ್ಟು ಅದ್ರ ಜೊತೆ ರಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ರೀತಿ ಮಾಡ್ಕೊಳ್ಳೋದಂತ ಆ ವಿಡಿಯೋ ತೋರಿಸ್ತೀನಿ. ಅದಕ್ಕೂ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ನೋಡೋಣ ಯಾವ ರೀತಿ ತಯಾರು ಮಾಡೋದು ಅಂತ. ಮೊದಲಿಗೆ ಬಾದಾಮಿ, ಗೋಡಂಬಿ, ಶೇಂಗಾ ಬೀಜ, ನಂತರ ದ್ರಾಕ್ಷಿ ಇದೆಷ್ಟೆಲ್ಲ 50 ಗ್ರಾಮ್ ತೊಗೊಂಡಿದ್ದೀನಿ. ಈಗ ಬನ್ನಿ ಯಾವ ರೀತಿ ಫ್ರೈ ಮಾಡ್ಕೊಬೇಕು ನೋಡೋಣ. ಫಸ್ಟು ಬಾದಾಮನ್ನ ಹುರ್ಕೊಳ್ತಾ ಇದ್ದೀನಿ. ಸ್ಟೌವು ಸ್ಲೋ ಫ್ಲೇಮ್ ಇಟ್ಕೊಬೇಕು. ಬಾದಾಮು ಸ್ವಲ್ಪ ಲೇಟ್ ತೊಗೊಳುತ್ತೆ ಫ್ರೈ ಮಾಡೋದು. ಅದಕ್ಕೋಸ್ಕರ ನಾನು ಫಸ್ಟು ಬಾದಾಮನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ತಿನ್ನಿ ಅಂತಂದರೆ ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ಐಡಿಯಾ ಮಾಡಿಬಿಟ್ಟು ನಾನು ಮಕ್ಕಳಿಗೆ ಮಾಡಿಕೊಟ್ರೆ, ಹಾಲಲ್ಲಿ ಈ ಥರ ಪೌಡ್ರ್ ಮಾಡಿಕೊಟ್ಬಿಟ್ರೆ ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಚೆನ್ನಾಗಿ ಕುಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಈ ಥರ ಪೌಡ್ರ್ ಮಾಡ್ಕೊತಾ ಇರೋದು. ನೀವು ಕೂಡ ನಿಮ್ಮ ಮನೇಲಿ ಮಕ್ಕಳು ಬಾದಾಮಿನ ತೊಗೊಳ್ಳಿ ತಿನ್ನಿ ಅಂತ ಕೊಟ್ಟರೆ ತಿನ್ನಲ್ಲ ಅಂದರೆ ಈ ಥರ ನೀವು ಮನೇಲಿ ಐಡಿಯಾ ಮಾಡ್ಕೊಬೋದು. ಬಾದಾಮಿ ಸಾಕು ಫ್ರೈ ಆಗಿದೆ. ನಾನು ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು 50 ಗ್ರಾಮ್ ತಂದ್ಕೊಂಡಿದ್ದೆ, ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಡ್ರೈ ಫ್ರೂಟ್ಸಿಗೆಲ್ಲ ಅರ್ಧ kg ರಾಗಿ ಪೌಡ್ರ್ ತಗೊಳ್ತಾ ಇದ್ದೀನಿ. ಸಾಕು, ಅರ್ಧ kgಗೆ 50 ಗ್ರಾಮ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ನಾನು 50 ಗ್ರಾಮ್ನ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇರೋದು. ನೋಡಿ ಗೋಡಂಬಿನೂ ಕೂಡ ಫ್ರೈ ಆಗಿದೆ. ಸಾಕು, ಇಷ್ಟು ಫ್ರೈ ಆದರೆ ಚೆನ್ನಾಗಿ ಪೌಡ್ರಿಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸೈಡಿಗೆ ಎತ್ತಿಟ್ಕೊಳ್ತೀನಿ. ಇವಾಗ ಶೇಂಗಾ ಬೀಜನೂ ಹುರ್ಕೊಳ್ತಾ ಇದ್ದೀನಿ. ನಾನು ಶೇಂಗಾ ಬೀಜ ಹುರಿದ್ಬಿಟ್ಟು ಅದ್ರ ಮೇಲೆ ಇರೋ ಸಿಪ್ಪೆನ ತೆಗೆದುಬಿಡ್ತೀನಿ. ಸಿಪ್ಪೆ ಇದ್ದರೆ ಚೆನ್ನಾಗಾಗಲ್ಲ, ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಈಗ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಂಬಿಟ್ಟು ಇವಾಗ ಇದ್ರದ್ದು ಸಿಪ್ಪೆನ ತೆಗೆದು ಹಾಕ್ಬಿಡ್ತೀನಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಬೇಕು. ಯಾಕಂದರೆ ಇದು ಸ್ವಲ್ಪ ಅಂಟು ಟೈಪ್ ಬರುತ್ತಲ್ಲ, ಚೆನ್ನಾಗಿ ಹುರ್ಕೊಂಡ್ರೆ ಆ ಥರ ಅಂಟು ಬರಲ್ಲ. ಇದನ್ನ ಸ್ವಲ್ಪ ಜಾಸ್ತಿ ಹುರ್ಕೊಳ್ತೀನಿ. ನನ್ನ ಮಗಳು ಬರೀ ಹಾಲು ಕುಡಿಯಲ್ಲ ಅವಳು. ಅದಕ್ಕೋಸ್ಕರ ಈ ಥರ ಪೌಡ್ರೆಲ್ಲ ಹಾಕ್ಕೊಟ್ರೆ ಸುಮ್ಮನೆ ಕುಡಿದ್ಬಿಡ್ತಾಳೆ. ನಾನು ಇದ್ರ ಜೊತೆಗೆ ಸಕ್ಕರೆನೂ ಕೂಡ ಪೌಡ್ರು ಮಾಡ್ಕೊಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಸಕ್ಕರೆ, ಬೆಲ್ಲ ಅವೆರಡನ್ನೂ ಹಾಕಲ್ಲ. ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ. ಇದನ್ನೆಲ್ಲ ನಾನು ಒಂದು ಪ್ಲೇಟಿಗೆ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ, ಇದು ಶೇಂಗಾ ಬೀಜ ಸಪ್ರೇಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನ ಸಿಪ್ಪೆ ತೆಗಿಬೇಕು. ನಮ್ಮಮ್ಮ ಬಂದಿದ್ದರು. ನಮ್ಮಮ್ಮ ಜೋರು ಮಾಡ್ತಾಯಿದ್ರು, ಮಕ್ಕಳಿಗೆ ಇದೆಲ್ಲ ಮಾಡಿಕೊಡಲ್ಲ ನೀನು, ನಿನ್ನ ಕೆಲಸನೇ ಆಗಿಬಿಡುತ್ತೆ ಅಂತ. ಈಗ ರಾಗಿನ ಪೌಡ್ರ್ ಮಾಡಿಕೊಡ್ತಾ ಇದ್ದಾರೆ. ರಾಗಿ ನೋಡಿ ಪುಡಿ ಮಾಡಿಟ್ಟಿದ್ದೀನಿ. ಇನ್ನು ಬಟ್ಟೆಲಿ ಹಾಕಿಬಿಟ್ಟು ನೋಡಿ ಪೌಡ್ರ್ ಮಾಡ್ತಾಯಿದ್ದಾರೆ ಯಾವ ರೀತಿ ಅಂತ ತೋರಿಸಿ ಅಂತ ಹೇಳಿದೆ. ನೋಡಿ ತೋರಿಸ್ಕೊಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಪೌಡ್ರ್ ಬಂದಿದೆ ಅಂತ. ಇದೊಂದು ಅರ್ಧ kg ಅಷ್ಟು ನಾನು ಆ ಥರ ಪೌಡ್ರಿಗೆ ಮಿಕ್ಸ್ ಮಾಡ್ಕೊತಾ ಇರೋದು. ಸಾಕು ಅಂತ ಹೇಳಿದ್ದೀನಿ. ಅಷ್ಟು ಸಾಕು. ಅಷ್ಟಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ತಣ್ಣಗಾಗಿದೆ. ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ ನಾನು ಯಾವ ರೀತಿ ಪೌಡ್ರ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಕ್ಲೋಸ್ ಮಾಡಿಬಿಟ್ಟು ಇವಾಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಪೌಡ್ರ್ ರೆಡಿಯಾಗಿದೆ. ನೋಡಿ ಈ ರೀತಿ ಬಂದಿದೆ. ಇವಾಗ ರಾಗಿ ಪೌಡ್ರಿಗೆ ಮಿಕ್ಸ್ ಮಾಡ್ತೀನಿ. ಇವಾಗ ಡ್ರೈ ಫ್ರೂಟ್ಸ್ನ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಅಮ್ಮ ಮಾತಾಡಿಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಅಪರೂಪಕ್ಕೆ ಅಮ್ಮ ಬಂದಾಗ ಮಾತಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಪೌಡ್ರು ರೆಡಿ ಆಗುತ್ತೆ.
ಅಮ್ಮ ಹೇಳಿದರು ಇವತ್ತು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಥರದೊಂದು ಪ್ಲೇಟಿಗೆ ಆರಕ್ಕೆ ಬಿಡು, ಆರಿದ್ಮೇಲೆ ನೆಕ್ಸ್ಟ್ ಡೇ ಅದನ್ನ ಒಂದು ಬೌಲಿಗೆ ಹಾಕ್ಬಿಟ್ಟಿಡು ಅಂತ. ನೋಡಿ ಈ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಆರಬೇಕು. ಮತ್ತು ದ್ರಾಕ್ಷಿ ಹಾಕಿದ್ನಲ್ವ ಅದು ಸ್ವಲ್ಪ ಅಂಟು ಥರ ಇರುತ್ತೆ, ಅದಕ್ಕೋಸ್ಕರ ಅದನ್ನು ಕೂಡ ಗಾಳಿಗೆ ಚೆನ್ನಾಗಿ ಆರಿದರೆ ಬಾಕ್ಸಿಗೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ ಈ ಬಾಕ್ಸಿಗೆ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡೇ ಈಗ ಬಾಕ್ಸಿಗೆ ಹಾಕಬೇಕು. ನೋಡಿ ಯಾವ ರೀತಿ ಉಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೇಲಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಾಗುತ್ತೆ. ಹೆಲ್ತಿನೂ ಫುಡ್ಡು ಕೂಡ. ಬಾಕ್ಸ್ ತೊಳೆದಿಟ್ಕೊಂಡಿದ್ದೀನಿ. ಈ ಬಾಕ್ಸಿಗೆ ನಾನು ರೆಡಿ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ ಪೌಡ್ರ್ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೌಡ್ರು ಯಾವ ರೀತಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನು ನಾನು ಅದರೊಳಗಡೆ ಹಾಕ್ಕೊಳ್ತೀನಿ. ಇದನ್ನು ನಾವು 6 ಮಂತ್ ಆದರೂ ನಾವು ಯೂಸ್ ಮಾಡ್ಬೋದು. 6 ಮಂತ್ ಏನೋ ಜಾಸ್ತಿನೇ ಬರುತ್ತೆ, ಮಕ್ಕಳು ಕುಡಿಬೇಕಲ್ಲ. ಹಾಕ್ಕೊಳ್ಳೋಣ ಇವಾಗ. ನೋಡಿ ಯಾವ ರೀತಿ ಬಂದಿದೆ ಅಂತ. ನಾವು 6 ಮಂತ್ ಆದರೂ ಆಗುತ್ತೆ. ಆಮೇಲೆ ನಂತರ ಮತ್ತೆ ಇನ್ನೊಂದು ಸರಿ ಮಾಡಿ ಇಟ್ಕೊಳ್ತೀನಿ ಸೇಮ್ ಇದೇ ರೀತಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್.